ರಾಮ ಎಲ್ರಿಗೂ ಸೇರಿದವನು. ರಾಮ ಯಾರ್ಯಾರಿಗೆ ಮನಪರಿವರ್ತನೆ ಮಾಡಿ ಮತ್ತೆ ನಾನು ಹಿಂದೂ ಅಲ್ವಾ ಅಂತ ಹೇಳ್ಕೊಳ್ಳುವಂತ ಸ್ಥಿತಿ ತಂದಿದ್ದಾನೆ ಅಂತ ನಿಮಗೆ ಗೊತ್ತು. ಹಿಂದೂ ಅಲ್ವಾ ಅಂತ ಹೇಳ್ಕೊಂಡ್ಮೇಲೆ ಅವರು ಹಿಂದೂ ಮನಸ್ಥಿತಿಯಲ್ಲಿ ಯೋಚನೆ ಮಾಡಲೇಬೇಕಾಗತ್ತೆ. ಹಿಂದೂ ಮನಸ್ಥಿತಿಯಲ್ಲಿ ಯೋಚನೆ ಮಾಡೋರಿಗೆ ಇನ್ಯಾವ ರಾಜಕೀಯ ಪಕ್ಷ? ಕೇವಲ ಭಾಜಪ. ವೇರ್ ಇಸ್ ಇಂಡಿಯಾ ಅಲಯನ್ಸ್? ನೀವು ಯೋಚನೆ ಮಾಡಿ, ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಕಾಂಗ್ರೆಸ್ ಎದುರಾಬದ್ರು, ಕೇರಳದಲ್ಲಿ ಕಮ್ಯುನಿಸ್ಟ್ ಅಲಯನ್ಸ್ ಅವರು ಕಾಂಗ್ರೆಸ್ ಅಲಯನ್ಸ್ ಎದುರಾಬದ್ರ, ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಾರ್ಟಿ ಮತ್ತು ಕಾಂಗ್ರೆಸ್ ಎದುರಾಬದ್ರ. ಅಖಿಲೇಶ್ ನಿಮ್ ಜಾಗ ಏನಿದ್ರು 2 ಸೀಟು ಅಂತ ಕಾಂಗ್ರೆಸ್ಗೆ ಹೇಳಿದ್ದಾನೆ ಅಖಿಲೇಶ್ ಯಾದವ್. ಎಲ್ಲಿದೆ ಅಲಯನ್ಸ್ ಹೇಳಿ? ಎಲ್ಲಿದೆ ಅಲಯನ್ಸ್? ನೋಡಿ, ಒಂದು ಅಲಯನ್ಸ್ ಆಗಬೇಕು ಅಂದ್ರೆ ಪ್ರಮುಖವಾಗಿ ನೀತಿ ಇರಬೇಕು, ನೇತೃತ್ವ ಇರಬೇಕು ಮತ್ತು ಒಂದು ಗುರಿ ಇರಬೇಕು. ಅವರಿಗೆ ನೀತಿ ಏನು, ಗುರಿ ಏನು, ನೇತೃತ್ವ ಯಾರ್ದು? ಕೇವಲ ಮೋದಿ ಮೇಲಿನ ದ್ವೇಷಕ್ಕೆ ಒಂದು ಸಂಘಟನೆ ಕಟ್ಟಕ್ಕಾಗುತ್ತೇನೋ? ಕೇವಲ ಮೋದಿಜಿಯವರ ಮೇಲೆ ಮಾತ್ರ ಅವ್ರಿಗೆ ದ್ವೇಷ ಇಲ್ಲ, ಅವರಿಗೂ ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗಲ್ಲ, ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗಲ್ಲ. ನಾನು ಹೇಳಿದ್ನಲ್ಲ, ದ್ವೇಷದಿಂದ ಪರ್ಯಾಯವನ್ನು ನಿರ್ಮಾಣ ಮಾಡಕ್ಕಾಗಲ್ಲ. ಪರ್ಯಾಯ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ ಅವರಿಗೊಂದು ನೀತಿ ಇರಬೇಕು, ಒಂದು ವಿಶ್ವಾಸ ಇರಬೇಕು, ಒಂದು ನೇತೃತ್ವ ಇರಬೇಕು. ಅವರು ಮಾತ್ರ ಪರ್ಯಾಯ ನಿರ್ಮಾಣ ಮಾಡಕ್ಕಾಗತ್ತೆ. ಅವ್ರಿಗೇನಿದೆ ನೋಡಿ, ನಮ್ಮನ್ನು ಕೇಳಿದ್ರೆ ಭಾರತ ವಿಶ್ವಗುರು ಆಗಬೇಕು, ಬಡವನಿಗೆ ಬಲ ಬರಬೇಕು. ನಮ್ಮ ಪ್ರಧಾನಮಂತ್ರಿಗಳು ಏನ್ ಹೇಳಿದ್ರು? ನನ್ನ ಜಾತಿ ಅಂದ್ರೆ ಬಡವರು, ನನ್ನ ಜಾತಿ ಅಂದ್ರೆ ಮಹಿಳೆಯರು, ನನ್ನ ಜಾತಿ ಅಂದ್ರೆ ಕಷ್ಟದಲ್ಲಿರೋರು ಅಂತ ಹೇಳಿದ್ರು. ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಗಳಿಸಬೇಕೆ? ಭಯ ಬಿಡಿ, ಹೂಡಿಕೆ ಮಾಡಿ. ತಿಳಿಯಿರಿ ಸಣ್ಣ ಸಣ್ಣ ಟ್ರಿಕ್ಸ್. ಗೊತ್ತಿಲ್ಲದೆ ಸ್ಟಾಕ್ ಟ್ರೇಡಿಂಗ್ ನಲ್ಲಿ ದುಡ್ಡು ಕಳ್ಕೊಂಡಿದ್ದೀರಾ? ಸ್ಟಾಕ್ ಇನ್ವೆಸ್ಟ್ಮೆಂಟ್, ಸ್ಟಾಕ್ ಟ್ರೇಡಿಂಗ್ ವ್ಯತ್ಯಾಸ ಗೊತ್ತಿಲ್ವೇ? ಈಕ್ವಿಟಿ, ಇಟಿಎಫ್, ಡಿರೈವೇಟಿವ್ಸ್, ಆಪ್ಷನ್ ಕಾಂಟ್ರಾಕ್ಟ್ ಅರಿತು ಲಾಭ ಗಳಿಸಬೇಕೆ? ಚಿಂತೆ ಬೇಡ, 3 ದಿನದಲ್ಲಿ ಕಲಿಯಿರಿ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್. ನುರಿತ ತಜ್ಞರಿಂದ ಪಕ್ಕಾ ಟ್ರೈನಿಂಗ್ ಪಡೆಯಿರಿ. ಸಂಪರ್ಕಿಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.